ಲಕ್ಷ್ಮೀಕಾಂತ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರು ಡಿ ಬಿ ಕಿಲ್ಲರ್ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ಡಿ ಬಿ ಕಿಲ್ಲರ್ ತೆಗಿತಾ ಇದ್ದೀನಿ. ಸೊ ಇನ್ನೊಂದು ಅಪ್ಡೇಟ್ ಏನಂದರೆ ನಾನು ಫೋನ್ ಮೌಂಟ್ ಚೇಂಜ್ ಮಾಡಿಸಿದ್ದೀನಿ, ಬೋಬೋ BM 12 ಅಂತ. ಸೊ ಇಲ್ಲೇನು ಹಾಕ್ಸಿದ್ದೀನಲ್ಲ ಇದು. ಸೊ ನೋಡಿ ಮೈ ಡಿಯರ್ ಫ್ರೆಂಡ್ಸ್, Porsche 911 ಟರ್ಬೋ. ಓ ನಜ್ಜಿ ಗುರು, ಟರ್ಬೋ ಅಲ್ಲ, ಟರ್ಬೋ ಎಸ್ಸಿದು ಮಚ್ಚ. ನಾನು ಇವಾಗ ಇಲ್ಲಿ ಹೊಸಕೋಟೆ ಟೋಲ್ಗೆ ಬಂದೆ. ಬಾ ಇಲ್ಲೇ ಎಲ್ಲಿದ್ದೀರಾ? ನಿಂತಿದ್ದೀವಿ, ಬಾ ಇನ್ನೊಂದು ಸ್ವಲ್ಪ ತಿರ್ತೀವಿ ಬಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 15th October ಸಂಡೇ. ಆ್ಯಂಡ್ ಇಲ್ಲಿದ್ದಾರೆ ನಮ್ಮ ಲಕ್ಷ್ಮೀಕಾಂತ್ ಅವರು. ಆ್ಯಂಡ್ ಇವತ್ತು ಒಂದು ಆಫ್ ರೋಡ್ ಸೆಷನ್ ಹೋಗ್ತಾಯಿದ್ದೀವಿ. ಲಕ್ಷ್ಮೀಕಾಂತ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರು ಡಿ ಬಿ ಕಿಲ್ಲರ್ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ನಾನು ಫಾರ್ ದ ವೆರಿ ಫಸ್ಟ್ ಟೈಮ್ ಡಿ ಬಿ ಕಿಲ್ಲರ್ ತೆಗಿತಾ ಇದ್ದೀನಿ. ಯಾಕಂದರೆ ಗಾಡಿ ತೊಗೊಂಡಾಗಿಂದ ಡಿ ಬಿ ಕಿಲ್ಲರ್ ತೆಗೆದೇ ಓಡಿಸಿ ಒಂಥರ ಐ ಆಮ್ ಯೂಸ್ ಟು ಇಟ್ ನಾವು. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಆಗಲಿ ಅಂತ ಐ ಆಮ್ ರಿಮೂವಿಂಗ್ ದ ಡಿ ಬಿ ಕಿಲ್ಲರ್. ಇನ್ಸ್ಟಾಲ್ ಮಾಡಿಸ್ಬೇಕಾದ್ರೆ ಒಂದು ಸತಿ ಡಿ ಬಿ ಕಿಲ್ಲರ್ ತೆಗೆದುಬಿಟ್ಟು ಚೆಕ್ ಮಾಡಿದೆ, ಸಿಕ್ಕಾಬಟ್ಟೆ ಲೌಡ್ ಇತ್ತು. ಸೊ ಸಿಟಿಯಲ್ಲೆಲ್ಲ ಸೆಟ್ ಆಗೋಲ್ಲ ಅಂದ್ಬಿಟ್ಟು ಡಿ ಬಿ ಕಿಲ್ಲರಲ್ಲೇ ಓಡಿಸ್ತಾ ಇದ್ದೆ. ಸೊ ಇದೆ ಬಾ, ಹಿಂಗೆ ತಾನೆ ಲೂಸ್ ಆಯಿತು. ಅದ್ರ ಜೊತೆಗೆ ಬರೋ ಡೌಟ್ ಅದು. ಸ್ಟೇಟ್ ಮಾಡಿ ಗಾಡಿನ. ಓಕೆ, ಸೊ ಅಷ್ಟೇ. ಆನ್ ಮಾಡಿ ಗಾಡಿ ತಗೊಳ್ಳಿ, ಅಲ್ಲೇ ಇದೆ ಕೀ. ಒಳಗಡೆ ಇಟ್ಬಿಡ್ತೀನಿ. ಸೊ ಇನ್ನೊಂದು ಅಪ್ಡೇಟ್ ಏನಂದರೆ ನಾನು ಫೋನ್ ಮೌಂಟ್ ಚೇಂಜ್ ಮಾಡಿಸಿದ್ದೀನಿ, ಬೋಬೋ BM 12 ಅಂತ. ಸೊ ಇಲ್ಲೇನು ಹಾಕ್ಸಿದ್ದೀನಲ್ಲ ಇದು. ಸೊ ಇದು ನಿಮಗೆ ವೈರ್ಲೆಸ್ ಪ್ಲಸ್ USB Type-C. ಸೊ ಡೈರೆಕ್ಟ್ Type-C ಔಟ್ಪುಟ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ನೀವು ಫೋನ್ ಹಾಕಿದ್ರೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ. ಸೊ ಏನಂದರೆ ನಾನು ತೊಗೊಂಡಿರೋ ಎಕ್ಸ್ಪಲ್ಸಲ್ಲಿ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಸೀಟ್ ಕೆಳಗಡೆ ಕೊಟ್ಟಿದ್ದಾನೆ, ವಿಚ್ ಈಸ್ ಯೂಸ್ಲೆಸ್. ಇವಾಗ ಬರೋ ಎಕ್ಸ್ಪಲ್ಸಲ್ಲಿ ಇಲ್ಲೆಲ್ಲೋ ಕೊಟ್ಟಿದ್ದಾನೆ, ಸೊ ಡ್ಯಾಶ್ ಬೋರ್ಡ್ ಹತ್ರನೇ. ಬಟ್ ನಂದರಲ್ಲಿ ಇಲ್ಲಿರೋದ್ರಿಂದ ನಾನು ಫೋನ್ ಚಾರ್ಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಲೇಟೆಸ್ಟ್ ಮಾಡಲ್ BM 12 ಅಂತ. BM 6ಅಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ, ಬಟ್ Type-C ಕೇಬಲ್ ಸಿಗೋಲ್ಲ, Type-C ಪೋರ್ಟ್ ಸಿಗೋಲ್ಲ. ಸೊ ಇದರಲ್ಲಿ ನಿಮ್ಗೆ ಎರಡೂ ಸಿಗುತ್ತೆ. ಸೊ ಇದರಲ್ಲಿ ಏನಂದರೆ USB Type-C ಮತ್ತು ವೈರ್ಲೆಸ್ ಚಾರ್ಜಿಂಗ್ ಎರಡೂ ಒಂದೇ ಸತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅಕಸ್ಮಾತ್ ನೀವೇನಾದರೂ ಈ Type-C ಇಂದ ನಿಮ್ಮ GoPro ಚಾರ್ಜ್ ಮಾಡ್ತಾಯಿದ್ರೆ ನೀವು ಫೋನ್ ಚಾರ್ಜ್ ಮಾಡೋಂಗಿಲ್ಲ. ಸೊ ಒನ್ ಅಟ್ ಎ ಟೈಮ್, ಸೊ ಎರಡೂ ಸೈಮಲ್ಟೇನಿಯಸ್ಸಾಗಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಡೈರೆಕ್ಟ್ ಬ್ಯಾಟ್ರಿಗೆ ಕನೆಕ್ಟ್ ಆಗಿದೆ. ಸೊ ನೀವು ಇನ್ಫ್ಯಾಕ್ಟ್ ಇಗ್ನಿಷನ್ ಆನ್ ಮಾಡೋದು ಬೇಕಾಗಿಲ್ಲ. ಸೊ ನೋಡಿ, ಹಿಂಗೆ ಸೆಟ್ ಮಾಡಿದ್ರಾ, ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ ಇಲ್ಲದು. ಹಾಂ, ಒಂದು 5 seconds ತೊಗೊಳುತ್ತೆ, ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಚಾರ್ಜಿಂಗ್ ಆಗೋದು. ಸೊ ನೋಡಿದ್ರಲ್ಲ. ಸೊ ನೀವು ನೋಡೋದು ಇಲ್ಲಿ ಇಗ್ನಿಷನ್ ಆಫಲ್ಲೇ ಇದೆ. ಆ್ಯಂಡ್ ಇದು ಆನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ ಇದೊಂದು ಇಂಡಿಕೇಟರ್ ಕೊಟ್ಟಿದ್ದಾನೆ, ಬ್ಲೂ ಕಲರ್. ಸೊ ಸಖತ್ತು. ಜಸ್ಟ್ ಫೋನ್ ಫಿಟ್ ಮಾಡಿದ್ರೆ ಸಾಕು, ಈ ಜಾಗಕ್ಕೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ. ಯಾವುದು ಕೇಬಲ್ ಹಾಕೋದು, ಆ ಕೇಬಲ್ನ ಇಲ್ಲಿ ತಿರುಗಿಸೋದು, ಅದೆಲ್ಲ ಏನು ತಲೆನೋವೇ ಇಲ್ಲ. ಸೊ ಬನ್ನಿ ಹೊರಡೋಣ. ಆ್ಯಕ್ಚುಲಿ DV ಅವರು ಒಂದು ರೈಡ್ ಮಾಡ್ತಾಯಿದ್ದಾರೆ, ಎಲ್ಲ ಸೂಪರ್ ಬೈಕ್ ರೈಡು. ಸೊ ಅವರು ಹೊಸಕೋಟೆ ಟು ಅಲ್ತಾ ಸಿಗ್ತೀನಿ ಅಂತ ಹೇಳಿದರು 7 o'clockಗೆ. ಬಟ್ ಇಲ್ಲೇ 7 o'clock ಆಗೋಯ್ತು ನೋಡಿ, 6:46. ಆ್ಯಕ್ಚುಲಿ ನಾನು ಎದ್ದಿದ್ದೆ ಲೇಟ್ ಆಯಿತು. ಓಹೋ, ಏನು ಗುರು ಇದು.
ಸರಿಯಾಗಿ ಬರ್ತಾಯಿದೆ ಸೌಂಡು. ಆ್ಯಕ್ಚುಲಿ ಕಾಪ್ಸ್ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಇದುವರೆಗೂ ನಾನು ಡಿ ಬಿ ಕಿಲ್ಲರ್ ಬಿಚ್ಚೇ ಇಲ್ಲ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ರೈಡ್ ವಿತೌಟ್ ದ ಡಿ ಬಿ ಕಿಲ್ಲರ್. ಒಂಥರ ಚೆನ್ನಾಗಿದೆ. ಸೊ ಮತ್ತೆ ಈ ರೈಡ್ ಆದಮೇಲೆ ವಾಪಸ್ ಹಾಕ್ಬಿಡ್ತೀನಿ ಡಿ ಬಿ ಕಿಲ್ಲರ್ನ, ಸುಮ್ಮನೆ ಟೆನ್ಷನ್ ಎಂತಕ್ಕೆ. ಸೊ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಪಾಶ್ 911 ಟರ್ಬೋ. ಓ ನಜ್ಜಿ ಗುರು, ಟರ್ಬೋ ಅಲ್ಲ, ಟರ್ಬೋ ಎಸ್ ಇದು. ಹಾಂ, ಟರ್ಬೋ ಎಸ್ಸು ಹೌದು ಮೈ ಡಿಯರ್ ಫ್ರೆಂಡ್ಸ್. ಪಾರ್ಷಲ್ಲಿ 911 ಓಕೆ, ಒಳ್ಳೆ ಗಾಡಿನೇ. 911 ಟರ್ಬೋ ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಲೆವೆಲ್ಲು. 911 ಟರ್ಬೋ ಎಸ್ ಬಂದ್ಬಿಟ್ಟು ಫೆರಾರಿ ಲ್ಯಾಂಬೋರ್ಗಿನಿ ಇದು ಈ ರೇಂಜಲ್ಲಿ ಏನಿರ್ತಲ್ಲ, ಈ ಹುರಕಾನು ಮತ್ತು 488 GTB ಅದನ್ನೆಲ್ಲ ತಿನ್ಕೊಂಬಿಡೋದು ಗುರು. ಇದು ಟರ್ಬೋ ಅಂತ ಹೆಂಗೆ ಐಡೆಂಟಿಫೈ ಮಾಡೋದಂದರೆ, ಇಲ್ಲಿ ನೋಡಿ, ಇಲ್ಲಿ ಸ್ಕೂಪ್ಸ್ ಇದೆ. ಈ ಸ್ಕೂಪು ಅದು ಏರ್ ಇಂಟೇಕ್ಗೆ, ಟರ್ಬೋಗೆ. ಅಕಸ್ಮಾತ್ ಏನಾದರೂ ಅದು ಟರ್ಬೋ ಮಾಡಲಲ್ಲ ಅಂದರೆ ಅಲ್ಲಿ ಸ್ಕೂಪ್ಸ್ ಇರೋಲ್ಲ. ಸೊ ದಿಸ್ ಇಸ್ ದ ಲೇಟೆಸ್ಟ್ ಒನ್. ನೋಡಿ, ಇನ್ನೂ ನಂಬರ್ ಪ್ಲೇಟ್ ಹಾಕಿಲ್ಲ. ಫುಲ್ ಕನೆಕ್ಟೆಡ್ ಟೇಲೈಟ್ಸ್ ಇದೆ ಹಿಂದೆಗಡೆ. ಆ್ಯಂಡ್ ನನ್ನ ಪ್ರಕಾರ ಇದು ಈ ಸ್ಪಾಯ್ಲರ್ ಅಷ್ಟೇ ಎಲೆಕ್ಟ್ರಾನಿಕಲಿ ಆಪ್ರೇಟೆಡ್ ಆಗಿರುತ್ತೆ. ಸೊ ಸರ್ಟನ್ ಸ್ಪೀಡ್ ಆದಮೇಲೆ, ಮೋಸ್ಟ್ ಪ್ರಾಬ್ಲಿ 120 ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಲಿಫ್ಟೂ ಆಗುತ್ತೆ. Porsche is one of my favorite brand, my dear friends. ಇದೆಲ್ಲ ಫೆರಾರಿ ಲ್ಯಾಂಬೋರ್ಗಿನಿ ಎಲ್ಲ ತಿನ್ಕೊಂಬಿಡುತ್ತೆ. ಸೈಲೆಂಟ್ ಕಿಲ್ಲರ್ ಇದು, ಸೌಂಡ್ ಮಾಡಲ್ಲ ಇದು. ಬಟ್ ಹೆಂಗೆ ನುಗ್ಗುತ್ತೆ ಅಂದರೆ ಹಂಗೆ ನುಗ್ಗುತ್ತೆ. ಈ ಕಲರು ನೋಡಿ ಹೆಂಗಿದೆ, ನಾಡೋಗ್ರೆ ನಮ್ಮ ಡಿ ವಿ ಅವ್ರ ಡೆವಿಲ್ ಇದೆಯಲ್ಲ, ಸೇಮ್ ಅದೇ ಕಲರೇನೆ. ವಾಟ್ ಅ ಬ್ಯೂಟಿಫುಲ್ ಲುಕಿಂಗ್ ಕಾರ್. ಸೊ ಈ ಪಾರ್ಷಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಯೂಶ್ವಲಿ ಸೂಪರ್ ಕಾರ್ಸಲ್ಲಿ ಇಂಜಿನ್ ಮಧ್ಯದಲ್ಲಿರುತ್ತೆ, ಮಿಡ್ ಇಂಜಿನ್ ಇರುತ್ತೆ. ಬಟ್ ಇದರಲ್ಲಿ ಹೆಂಗೆ ಅಂದರೆ ಇಂಜಿನ್ ರೇರಲ್ಲಿರುತ್ತೆ, ಅಂದರೆ ರೇರ್ ಆ್ಯಕ್ಸಿಲ್ ಮೇಲೆ ಕುತ್ಕೊಂಡಿರುತ್ತೆ ಇಂಜಿನ್ನು. ಸೊ ಈ ಲೇಔಟ್ ಬಂದುಬಿಟ್ಟು ಬರೀ ಪಾರ್ಷಲ್ಲಿ ಮಾತ್ರ ಸಿಗೋದು ನಿಮಗೆ. ಬೇರೆದ್ರಲ್ಲಿ ಫೆರಾರಿಯಲ್ಲಿ ನೀವು ನೋಡಿದ್ರೆ ರೇರ್ ಆ್ಯಕ್ಸಿಲ್ಗಿನ ಒಂಚೂರು ಮುಂದೆ ಮಿಡ್ ಇಂಜಿನ್ ಅಂತ ಕರೀತಾರೆ. ಸೊ ನೀವು ಗ್ಲಾಸ್ ಮುಖಾಂತರ ನೋಡ್ಬೋದು ಇಂಜಿನ್ನ. ಸೊ ನೀವು ಈ ಹುರಾಕಾನ್ ಅವೆಂಟೆಡ್ ಅವರೆಲ್ಲ ನೋಡಿದ್ರೆ ಹಿಂದೆ ಗ್ಲಾಸಿಂದನೇ ಇಂಜಿನ್ ಕಾಣಿಸುತ್ತೆ ನಿಮಗೆ. ಬಟ್ ಇದರಲ್ಲಿ ಆ ಥರ ಇಲ್ಲ. ಸೊ ಇದೊಂಥರ ಯೂನಿಕ್ ಗಾಡಿ. ಇವಾಗ ನಮ್ಮ ಯಮಹಾಗೆ ಕ್ರಾಸ್ ಪ್ಲೇನ್ ಹೆಂಗೆ ಬರುತ್ತಲ್ಲ, ಸೊ ಆ ಥರ ಇದು. ಬರೀ ಪಾರ್ಷ್ ಮಾತ್ರ ಆ ಥರ ಇಂಜಿನ್ ಲೇಔಟು. ಇಟ್ಸ್ ಅ ಬ್ಯೂಟಿಫುಲ್ ಕಾರ್. ಸೊ ಹೊಸಕೋಟೆ ಟೋಲ್ ಬಂದೇ ಬಿಡ್ತು. ಬನ್ನಿ ಇವಾಗ ನೋಡೋಣ ನಮ್ಮ ಡಿ ವಿ ಅವ್ರು ಇರ್ತಾರಾ ಇಲ್ವಾ ಅಂತ. ಮೋಸ್ಟ್ ಪ್ರಾಬ್ಲಿ ಇರಲ್ಲ, ಇಷ್ಟೊತ್ತು ಪಾಸ್ ಆಗಿಬಿಟ್ಟಿರ್ತಾರೆ, ಯಾಕಂದರೆ ಅರ್ಧ ಅವರ್ ಲೇಟು. ಬಟ್ ಒಂದೊಂದು ಸತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದು ದೊಡ್ಡ ಗ್ರೂಪ್ ಅಲ್ವಾ. ಒಂದೊಂದು ಸತಿ ಅರ್ಧ ಗಂಟೆ ಮುಕ್ಕಾಲು ಗಂಟೆನೂ ಲೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಬೇಸಿಸ್ ಮೇಲೆ ಇದ್ರೂ ಇರ್ಬೋದು. ಇಲ್ಲ, ಯಾವ ಗಾಡಿನೂ ಇಲ್ಲ, ಎಲ್ಲ ಪಾಸ್ ಆಗಿಬಿಟ್ಟಿವೆ. ನೋಡಿ ಸರ್ವಿಸ್ ರೋಡಿಗೆ ಎಳ್ಕೊಂಬಿಡಿಲ್ಲ ಅಂದರೆ. ಓ, ಅಲ್ಲೇ ಹೊಟ್ಟೋಯ್ತಲ್ಲ ಓಪ್ನಿಂಗು. ಇಲ್ಲೆಲ್ಲ ಇರಬೇಕು. ಅವ್ನ ಗಾಡಿ ಅವ್ನು ಹೋಗ್ತಾವ್ ನೋಡಿ. ಸರಿ ಬನ್ನಿ ಮುಂದೆ ಬನ್ನಿ. ಓ, ಇಲ್ಲೇ ಹಾಕೊಂಬಿಡೋಣ ರೋಡ್ಗೆ. ಹಾಂ ಆಯ್ತು ಬನ್ನಿ. ಸೂಪರ್. ಓಕೆ, ಒಂದು ಸಣ್ಣ ಕಾಫಿ ಬ್ರೇಕ್ ಆದಮೇಲೆ ವಿಲ್ ರಿಸ್ಯೂಮ್ ಅವರ್ ಜರ್ನಿ. ಸೊ ಡಿ ವಿಗೆ ಒಂದು ಫೋನ್ ಹಾಕೋಣ. ಮೋಸ್ಟ್ಲಿ ಎತ್ತಲ್ಲ, ಗಾಡಿ ಓಡಿಸ್ತಾ ಇರ್ತಾನೆ. ಇಲ್ಲ ಅಂದರೆ ಇನ್ನೊಂದು ಪೀಟಿಕ್ ಪಾಯಿಂಟ್ ಇದೆ, ಅಲ್ಲಿ ಹಾಕ್ಕೊಂಡಿರ್ಬೋದು. ಸೊ ಲೆಟ್ಸ್ ಸಿ. ಮಚ್ಚ, ನಾನು ಇವಾಗ ಇಲ್ಲಿ ಹೊಸಕೋಟೆ ಟೋಲ್ಗೆ ಬಂದೆ. ಬಾ ಬಾ, ಇಲ್ಲೇ ಎಲ್ಲಿದ್ದೀರಾ? ನಿಂತಿದ್ದೀವಿ, ಬಾ ಇನ್ನೊಂದು ಸ್ವಲ್ಪ ತಿರ್ತೀವಿ ಬಾ.
ಎಲ್ಲೆಲ್ಲ ಬ್ರಿಡ್ಜ್ ಕೆಳಗಡೆ? ಹಾಂ ಬ್ರಿಡ್ಜ್ ಕೆಳಗಡೆ. ಹಾಂ, ಬಂದೇ ಇರು, ಒಂದು 2 ನಿಮಿಷ. ಹಾಂ ಸರಿ. ಅವ್ರು ವೇಟ್ ಮಾಡ್ತಾ ಇದ್ದಾರೆ ಆ ಬ್ರಿಡ್ಜ್ ಕೆಳಗಡೆ. ಹಾಂ. ಸೊ ಆಫ್ಟರ್ ಸ್ಮಾಲ್ ಬ್ರೇಕ್ ಬನ್ನಿ ಹೋಗಿ ಡಿವಿನ ಮೀಟ್ ಮಾಡೋಣ. Right, let's roll. ಇಲ್ಲ ಒಟ್ಬಿಟ್ಟವ್ರೆ. ಸೊ ಆ್ಯಕ್ಚುಲಿ ಡಿ ವಿ ಅವ್ರು ಇಲ್ಲಿ ಇರಬೇಕಾಗಿತ್ತು, ಬಟ್ ಒಟ್ಬಿಟ್ಟವ್ರೆ. ಎನಿವೇಸ್ ನಾವು ಇಲ್ಲಿಂದ ಮ್ಯಾಪ್ ಹಾಕ್ಕೊಂಡು ಹೊರಡೋಣ. ಸೊ ಇಲ್ಲಿಂದ ನಾವು ನ್ಯಾವಿಗೇಷನ್ ಆನ್ ಮಾಡ್ಕೊಳ್ಳೋಣ ಟು ಕೈಲಾಸಗಿರಿ. ಸೊ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಕೈಲಾಸಗಿರಿನೇ. ಸೊ ತುಂಬ ದಿನದಿಂದ ಇದು ಮಾಡಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ. ಆ್ಯಂಡ್ ಫೈನಲಿ ವಿ ಆರ್ ಡೂಯಿಂಗ್ ಇಟ್ ಟುಡೇ. ಅಲ್ಲಪ್ಪ ಅದು ಓರಿಯೆಂಟೇಷನ್ನು ಆಟೋ ರೋಟೇಟ್. ಓಕೆ, 47 ಕಿಲೋಮೀಟ್ರ್ 1 ಅವರ್ ತೋರಿಸ್ತಾ ಇದೆ. ನಾಷ್ಟ ಮಾಡ್ಕೊಂಬಿಡೋಣ ಅಥವಾ ಬಂದ್ ಮಾಡೋಣ? ಸರಿ ಸರಿ ಸರಿ. ನೋಡೋಣ, ಹಿಂಗೆ ಸ್ಟ್ರೇಟ್ ಹೋಗಬೇಕು. ಅಲ್ಲಿ ಬಂದ್ವಿ, ಅಲ್ಲಿ ಯಾರೂ ಇರಲಿಲ್ಲ. ಏನಾಯ್ತು ಗೊತ್ತಾ ಮಾಮಲ್ಲಿ, ನನಗೆ ಎಲ್ಲಿ ಲೆಫ್ಟ್ ತೊಗೋಬೇಕಂತ ಗೊತ್ತಾಗಿಲ್ಲ. ಸೊ ನಾನು ಮುಂದೆ ಹೋಗಿ ಎಲ್ಲೆಲ್ಲರೂ ಹೌದು, ಇವಾಗ ನಾನು ಆಲ್ರೆಡಿ ಚಿಂತಾಮಣಿ ರೋಡ್ನಲ್ಲೇ ಇದ್ದೀನಿ. ಸರಿ 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 ಮಾಮ, ಹುಷಾರು ನೀನು ಆಗಿದ್ರೆ. ಓಕೆ ಓಕೆ ಓಕೆ. ಲಕ್ಷ್ಮೀಕಾಂತಿ ಹಾಕೊಂಬಿಡೋಣ. ಯಾವುದೋ ಗ್ರ್ಯಾಂಡಾಗಿ ಬರಿದೆ ಹೋಟ್ಲು. ಪರ್ಫೆಕ್ಟಾಗಿದೆ ಇಲ್ಲಿ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿಲ್ ಕಂಟಿನ್ಯೂ ದ ಜರ್ನಿ.